ಬಂಧುಗಳೇ, ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರತಿ ಆಗುತ್ತೆ. ಇನ್ನೂ ಲೇಟ್ ಆಗುತ್ತೆ ಬಂಧುಗಳೇ. ಈಗ ಸಮಯ 7:15 ಆಗ್ತಾಯಿದೆ. ಮೋಸ್ಟ್ಲಿ 8 ಗಂಟೆ ಮೇಲೆ ಆಗ್ಬೋದು ಅಂತ ಅನ್ಕೋತೀನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆದರೂ ಎಷ್ಟು ಜನ ಕಾಯ್ತಾ ಇದ್ದಾರೆ ಆರತಿಗೋಸ್ಕರ ಅಂದರೆ, ಇದು ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಒಂದು ರೀತಿ ನೀತಿ ಬಂಧುಗಳೇ. ಭಗವಂತ, ಭಗವದ್ಭಕ್ತಿ ಇದೆಲ್ಲ ನಮ್ಮ ಭಾರತೀಯರಲ್ಲಿ ಅನನ್ಯವಾಗಿ ಅಡಗಿದೆ. ಹಾಗಾಗಿಯೇ ನಮ್ಮ ಭಾರತ, ನಮ್ಮ ಸಂಸ್ಕೃತಿ ಉನ್ನತ ಮಟ್ಟಕ್ಕೆ ಹೋಗಿದೆ ಬಂಧುಗಳೇ. ಸ್ತೋತ್ರ ಮಾಡುವಂತಹ ನೆನೆಸಿಕೊಳ್ಳುವಂತಹ 7 ನದಿಗಳು ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಕಾವೇರಿ. ದೇಶದಲ್ಲಿ ಯಾವುದೇ ದೇವಸ್ಥಾನದಲ್ಲಿ, ಅದು ತಿರುಪತಿ ದೇವಸ್ಥಾನ ಇರ್ಬೋದು, ಅದು ಉತ್ತರ ಭಾರತ ದಕ್ಷಿಣ ಕಾಶಿ ಅಂತ ಇದೆ ಹೆಸರು. ಹೇಗೆ ಉತ್ತರದ ಕಾಶಿ ಅತ್ಯಂತ ಪವಿತ್ರತಮವೋ, ಅದಕ್ಕಿಂತಲೂ ಒಂದು ಗುಲಗಂಜಿಯಷ್ಟು ಇದು ಪವಿತ್ರವಾದದ್ದು ಈ ನದಿ ನೋಡೋದಕ್ಕೋಸ್ಕರ ಇಲ್ಲಿ ಗುಲಗಂಜಿಯನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಇಟ್ಕೊಂಡಿದ್ದಾರೆ, ದುರ್ಗಾ ನರಸಿಂಹಸ್ವಾಮಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಪಕ್ಕದಲ್ಲಿ ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯ ಇದೆ. ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದಂತಹ ಒಂದು ಪವಿತ್ರವಾದ ಲಿಂಗ. ಆ ಲಿಂಗದ ಮೇಲೆ ಒಂದು ಅದ್ಭುತ ನಡೆಯುತ್ತೆ. ನದಿ ಲಿಂಗದ ತಲೆಯನ್ನು ಒರೆಸಿದ ತಕ್ಷಣ ಮತ್ತೆ ಕಾವೇರಿ ಉದ್ಭವ ಆಗ್ತಾರೆ. ಸಾಮಾನ್ಯವಾಗಿ ಆದರೆ ಕರೆದಿಲ್ಲ, ಇದಕ್ಕೆ ದಕ್ಷಿಣ ಗಂಗೆ ಅಂತ ಹೆಸರು. ಅದೇ ತರ ಕಪಿಲ ಅನ್ನೋದಿದೆಯಲ್ಲ, ಕಪಿಲ ಅನ್ನೋ ಬಣ್ಣಕ್ಕೆ ಒಂದು ಅರ್ಥದಲ್ಲಿ ಕೆಂಪು ಮಿಶ್ರಿತವಾದ ಕೆಂಪು, ಅದು ಯಮುನಾ. ಸ್ಫಟಿಕ ಅಂದ್ರೆ ಬಿಳಿ ಅಂತ, ಅದು ಸರಸ್ವತಿ. ಆದ್ರಿಂದ ನೀವು ಏನು ಅಲಹಾಬಾದ್ ಕುಂಭಮೇಳದಲ್ಲಿ 3 ನದಿಗಳು ಏನು ಸೇರ್ತಾ ಇದೆಯೋ, ಗಂಗಾ, ಯಮುನಾ, ಸರಸ್ವತಿ, ಇಲ್ಲಿಯೂ ಕೂಡ ಗಂಗೆ ಅಂತಂದ್ರೆ ಕಾವೇರಿ ದಕ್ಷಿಣ ಗಂಗೆ, ಯಮುನಾ ಅಂತಂದ್ರೆ ಕಾಪಿಲ ಮತ್ತು ಸರಸ್ವತಿ ಅಂದ್ರೆ ಸ್ಫಟಿಕ. ಹೀಗೆ 3 ನದಿಗಳ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ, ಗಂಗಾರತಿಯನ್ನು ನೋಡೋದ್ರಿಂದ ನಮ್ಮೆಲ್ಲ ಪಾಪಗಳು ಕಳೆಯುತ್ತದೆ ಎನ್ನುವಂತಹ ನಂಬಿಕೆ ಪ್ರಾಚೀನ ಕಾಲದಿಂದ ಇಲ್ಲಿದೆ. ಸಾಕ್ಷಾತ್ ಅಗಸ್ತ್ಯರಿಂದ ಲೋಪಾಮುದ್ರೆಯಾಗಿ ಬಂದಂತಹ ಕಾವೇರಿ ಜೀವನದಿಯಾಗಿದ್ದಾಳೆ. ನಾವೆಲ್ಲ ಮರಿಬಾರದು. ಜೀವನದಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಅತ್ಯಂತ ಹೆಚ್ಚು ಜನಕ್ಕೆ ಕುಡಿಯುವ ನೀರನ್ನ ಕೊಟ್ಟು, ಆಹಾರವನ್ನ ಕೊಟ್ಟು ಕಾಪಾಡುವಂತಹ ತಾಯಿ. ಆದ್ರಿಂದಲೇ ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಪದ್ಧತಿ ಬಂದಿರೋದು. ನದಿ ನೀರು ನೋಡಿ, ಇದನ್ನ ವೇದಗಳಲ್ಲಿ ಏನಪ್ಪಾ ಅಂದ್ರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತದೆ, ತುಂಗೆಯಲ್ಲಿ ಪಾನ ಮಾಡಿದರೆ ಗಂಗಾರತಿಗೆ ಸಿದ್ಧತೆ ಆಗ್ತದೆ ಬಂಧುಗಳೇ. ನದಿಯ ಪಕ್ಕದಲ್ಲಿದ್ರೆ ಅದು ಬೀಸುವ ಗಾಳಿ ನಮ್ಮ ಮೈ ಮೇಲೆ ಬೀಸಿದ್ರೆ ನಮಗೆ ಪುಣ್ಯ ಬರ್ತದೆ ಅಂತ ವೇದಗಳಲ್ಲಿ ಹೇಳಿದ್ದಾರೆ. ಆದ್ರಿಂದ ನಮ್ಮ ಪ್ರಾಚೀನರು 2 ನಿಯಮಗಳನ್ನು ಅಳವಡಿಸಿದರು. ವೇದದಲ್ಲಿ ಹೇಳ್ತಾರೆ, ಮುಖ್ಯವಾದ ನಿಯಮಗಳು ಮನುಷ್ಯ ಮಾಡಬಾರದು ಅಂತ ಹೇಳಿದ್ರು. ಕಾವೇರಿ ನದಿಗೆ ಇವತ್ತು ಶ್ರೀರಂಗಪಟ್ಟಣ, ನಂಜನಗೂಡು ಈ ಬಟ್ಟೆಗಳನ್ನ ರಾಶಿ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡಿದ್ರೆ ಪಾಪ ಬರುತ್ತೆ. ಯಾಕಂದ್ರೆ ನದಿಯಲ್ಲಿ ಇರುವ ಜೀವ ಸಂಕುಲವನ್ನು ನಾವು ನಾಶ ಮಾಡಿದ ಹಾಗೆ. ಮತ್ತು ನದಿಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು. ಯಾಕಪ್ಪ ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಸಂಸ್ಕೃತಿಗಳು, ರೋಮನ್, ಗ್ರೀಕ್ ಯಾವ ದೇಶಗಳು ಇವತ್ತು ಪ್ರಪಂಚದಾದ್ಯಂತ ನದಿಗಳನ್ನು ಕಾಪಾಡುವಂತಹ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪ್ರಾಚೀನರು ಕುಂಭಮೇಳ ಎನ್ನುವಂತಹ ಕಾನ್ಸೆಪ್ಟ್ ಮೂಲಕ ಆವರಣ ಮಾಡೋದಿಲ್ಲ, ನದಿಗಳಲ್ಲಿ ಬಟ್ಟೆ ಎಸೆಯೋದಿಲ್ಲ. ನದಿಗಳಲ್ಲಿ ಎಷ್ಟೋ ಸಲ ನೋಡಬಹುದು ಮದ್ಯಪಾನ ಡ್ಯಾನ್ಸ್ ಮಾಡ್ತಾ ಹುಡುಗಿ ಯಾರಪ್ಪ ಅದು? ಹಲೋ
ಅನ್ಕೋತೀವಿ. ಧನ್ಯವಾದಗಳು. 2022ರಲ್ಲಿ ಜರಬೇಕಾಗಿತ್ತು. ಆದರೆ 6 ವರ್ಷಗಳ ಬಳಿಕ ಈ ತಿಂಗಳು ಉತ್ತರಕ್ಕೆ ಹೋಗುವುದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಧ್ಯಮ ವರ್ಗದ ಎಷ್ಟೋ ಜನರ ಪುಣ್ಯ ಸ್ನಾನ, ಪವಿತ್ರ ಸ್ನಾನಗಳ ಕನಸನ್ನು ಈಡೇರಿಸುವಂತಹ ಪ್ರಯತ್ನ ದಕ್ಷಿಣ ಕಾಶಿಯ ಕುಂಭಮೇಳ ಜೊತೆಗೆ 3 ನದಿಗಳ ಸಮ್ಮೇಳನ ಇದೆ. ಕಾವೇರಿ, ಸ್ಫಟಿಕ, ಹಾಗೆಯೇ ಕಪಿಲ. 9ರಲ್ಲಿ ಬಿಟ್ಟುಕೊಳ್ಳದೆ ಸಂಸ್ಥೆಗಳು ಕಾರ್ಯಕರ್ತರಾಗ್ತಾರೆ. ಇಲ್ಲೇ ಮೊದಲ ದಿವಸ ಅಂದರೆ 3 ವೇದಿಕೆಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ದೀಪಾವಳಿ ಈ ಎಷ್ಟು ಜನ ಈಗಾಗಲೇ ಪುಣ್ಯಸ್ನಾನ ಮಾಡಿದವರಿದೆ? ಎಷ್ಟು ಜನ ಮಾಡಿದವರು? ನರಸೀಪುರ ಸುತ್ತಮುತ್ತಲ ಭಾಗ ಎಷ್ಟು ಜನ ಇದೆ? ಮೈಸೂರಿನ ಆಸುಪಾಸಿನ ಎಷ್ಟು ಜನ ಇದೆ? ಬೆಂಗಳೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಯಾದಗಿರಿ, ಬಾಗಲಕೋಟೆ, ಉತ್ತರ ಕನ್ನಡ. ನೋಡಿ ಬಂಧುಗಳೇ, ಆರತಿ ರೆಡಿ ಆಗ್ತಾ ಇದೆ. ಈಗ ದೇವಿಗೆ ಆರತಿಯನ್ನು ಮಾಡ್ತಾರೆ. ಕಣ್ಣು ತುಂಬಿಸ್ಕೊಡಿ ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಈ ದೃಶ್ಯ ನೋಡೋಕ್ಕೆ. ಇದನ್ನು ನೋಡಲಿಕ್ಕೆ ಎಲ್ಲ ಕಡೆಯಿಂದ ಜನ ಬಂತಾರೆ. ಜನಸ್ತೋಮವೇ ಇಲ್ಲಿ ಹರಡಿದೆ ಬಂಧುಗಳೇ. ನೋಡಿ ಜನರು ಎಷ್ಟು ಮಟ್ಟಿಗಿದ್ದಾರೆ ಅಂತ ನೋಡಿ. ಎಷ್ಟು ಜನ, ಅಗಾಧ ಜನಸ್ತೋಮ ಇಲ್ಲಿದೆ ಬಂಧುಗಳೇ. ಎಲ್ಲರೂ ಗಂಗಾರತಿಯನ್ನು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ನಿಂತಿದ್ದಾರೆ ನೋಡಿ. ಇದು ಒಂದು ಪಾರ್ಟಲ್ಲಾದರೆ ಆ ಕಡೆ 108 ಜನ, 1000 ಜನ ಬಂದಿದ್ದಾರೆ. ಈ ಒಂದು ಸನ್ನಿವೇಶಕ್ಕೆ ತಾವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ದಿನದಿಂದ ಕಾದಿದ್ದೀರಿ. ಈಗ ದೀಪಾವಳಿ ಏನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ಈಗಾಗಲೇ ಅತ್ಯಂತ ಆತ್ಮೀಯವಾಗಿ ಪಾಲು ಮಾಡಿಕೊಳ್ತಿದ್ದೇವೆ. ಒಳಗೆ ಹೊಂಟೋಗ ಸಾಂಗ್ ಹಾಕ್ಬಿಟ್ಟು ಎಡಿಟ್ ಮಾಡ್ಕೊಂಡು ಹೊರತುಪಡಿಸಿ ಯಾಕೆ ವೈಶಿಷ್ಟ್ಯತೆಯನ್ನ ಕಾಣುತ್ತೇನೆ ಬಂಧುಗಳೇ, 2022 ತಿರುಮಂಗಳೂರು ಶ್ರೀನರಸೀಪುರ ತ್ರಿವೇಣಿ ಸಂಗಮಕ್ಕೆ ಸಾಂಸ್ಕೃತಿಕ ತಂಡಗಳ ಮೆರವಣಿಗೆ ಜೊತೆಗೆ ನಾಡಿನ ಆಧ್ಯಾತ್ಮಿಕಗಳು ವೇದಿಕೆಯ ನಿರ್ಧಾರಕ್ಕೆ ತ್ರಿವೇಣಿ ಸಂಗಮ. ನಾವು ನೀವು ಸನ್ನಿಹಿತ. ಇದು ಕೂಟಗಳ 2025 6 ವರ್ಷಗಳ ಬಳಿಕ ತಿರುಮಂಗಳೂರು ವೈಭವದ ಕಾರ್ಯಕ್ರಮದ ವೇದಿಕೆಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ವೇದಿಕೆಯ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾವಿದ್ಯಾಲಯ ಪುತ್ತೂರು ಶ್ರೀ ಶ್ರೀ ಮಾಡಿಕೊಂಡಿದ್ದೇವೆ. ಪರಮಪೂಜ್ಯ ಜಗದ್ಗುರು ಶ್ರೀ 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 ದೇವೇಂದ್ರಪುರಿ ಮಹಾಸ್ವಾಮಿಗಳು, ತಿರುಚಿ ಮಹಾಸಂಸ್ಥಾನಕ ಕೈಲಾಸಾಶ್ರಮ ಬೆಂಗಳೂರು, ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳು, ಶ್ರೀ ಅವಧೂತ ದತ್ತಪೀಠ ಮೈಸೂರು, ಪಕ್ಕೂ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಗಳು